ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಆಟಿ ಅಮಾವಾಸ್ಯೆ ವ್ಲಾಗ್, ಆದರೆ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಹಾಗೆ ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೆ. ನಾಳೆ ಅಂದರೆ ಆಟಿ ಅಮಾವಾಸ್ಯೆ, ಕುಂದಾಪುರದವ್ರಿಗೆ ಗೊತ್ತೇ ಇರುತ್ತೆ, ನಾಳೆ ಮರವಂತೆ ಹಬ್ಬ. ಆದ್ದರಿಂದ ಹೊಸ ಮದುಮಕ್ಕಳು ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ನಾಳೆ ಮತ್ತೆ ದಾರೆ ಸೀರೆನೇ ವೇರ್ ಮಾಡ್ಕೊ, ಆದ್ರಿಂದ ನಾನು ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ಇವಾಗಲೇ ರೆಡಿ ಮಾಡಿ ಇಡ್ತಾ ಇದ್ದೆ. ಮತ್ತೆ ನಾಳೆ ಅಮಾವಾಸ್ಯೆ ದಿನ ಕಷಾಯ ಮಾಡ್ತಾರೆ, ಅದು ಹಾಲು ಮರದ ಚಕ್ಕೆ ಎಲ್ಲ ತಗೊಬಂದೆ. ನಾನು ಇನ್ನೂ ಕುಡಿಲಿಲ್ಲ, ಈ ವರ್ಷ ಫಸ್ಟ್ ಟೈಮ್ ಕುಡಿಯೋದು. ಇನ್ನು ನಮ್ಮ ಕುಂದಾಪುರ ಕಡೆ ಈ ಥರ ಮಾಡ್ತಾರೆ. ಇನ್ನು ಬೇರೆ ಕಡೆಯಿಂದ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಕಡೆ ಎಲ್ಲ ಹೇಗೆ ಆಚರಣೆ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ಓಕೆ, ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮರವಂತೆ ಹಬ್ಬ. ನಾವಿವಾಗ ಬಂದ್ವಿ. ಫಸ್ಟ್ ಬಂದಿದ್ದು ಬೀಚ್ ಹತ್ರ. ಫಸ್ಟ್ ಬಂದು ಸಮುದ್ರಕ್ಕೆ ವೀಳ್ಯದೆಲೆ ಹಾಗೆ ಅಡಿಕೆನ ಹಾಕ್ಬೇಕಂತೆ. ಹಾಗೆ ನಾವು ವೀಳ್ಯದೆಲೆ ಅಡಿಕೆನೆಲ್ಲ ತಂದು ಇಲ್ಲಿ ಹಾಕಿ ಕೈ ಮುಗಿದು, ಹಾಗೆ ಮಳೆ ಬರ್ತಾ ಇತ್ತು ಸಿಕ್ಕಾಪಟ್ಟೆ. ಹಾಗೆ ತುಂಬ ಜನ ಬಂದಿದ್ರು. ನಾನು ಇಲ್ಲಿಗೆ ಚಿಕ್ಕವಳಿರುವಾಗ ಬಂದಿದ್ದೆ, ಅದು ಬಿಟ್ರೆ ಇವಾಗಲೇ ಫಸ್ಟ್ ನಾನು ಬರ್ತಿರೋದು. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಹಾಗೆ ವಿಡಿಯೋನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ, ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೆ. ಹಾಗೆ ಇವಾಗ ನಾವು ದೇವ್ರ ನೋಡಲಿಕ್ಕೆ ಕೀವಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಕೆಳಗಡೆ ಎಲ್ಲ ಫುಲ್ ನೀರು. ಸ್ಯಾರಿನೆಲ್ಲ ಇಟ್ಕೊಂಡು ಛತ್ರಿನೆಲ್ಲ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಅಂತೂ ಒಳ್ಳೆ ರೀತಿ ದೇವ್ರ ದರ್ಶನ ಮಾಡಿ ಬಂದ್ವಿ. ನೆನಪೆಂದರೆ ಮಳೆ ಬೆಲ್ಲ ಛಾಯೆ, ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಹಾಗೆ ಈ ಮಳೆ ಬರುವಾಗ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಚುರುಮುರಿ. ಹಾಗೆ ಅಲ್ಲಿ ಚುರುಮುರಿ ಮಾಡ್ತಾ ಇದ್ರು. ಈ ಚುರುಮುರಿಯನ್ನು ತಿನ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಹಾಗೆ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.